நமஸ்கார ನಾನು ಬಸವರಾಜ್. பிளவுபட்ட குரூப்ல இருக்கக்கூடிய ஒரு தலைவரோட வீட்டுக்கு ஒரு புது சோஃபா போகுது. சோஃபா பின்னாடியே புது முதலமைச்சரும் அந்த வீட்டுக்கு போறாரு. புதுமையான ஆட்சின்னு சொன்னீங்க. இன்னைக்கு புஷ்பா பட பாணியில ஆட்சி நடந்துகிட்டு இருக்கு. సోఫా అంటే మామూలు సోఫా కాదన్నది 25 కోట్ల రూపాయల సోఫా అది. ತಮಿಳುನಾಡಿನ ವಿಧಾನಸಭೆಯ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಆಡಿರುವಂತಹ ಈ ಮಾತುಗಳು, ಯಾಕಂದ್ರೆ ವಿಡಿಯೋದ ಆರಂಭಕ್ಕೂ ಮುನ್ನ ಅವರ ಮಾತುಗಳನ್ನ ಕೇಳಿಸ್ಕೊಂಡು, ತಮಿಳುನಾಡು ರಾಜಕಾರಣದಲ್ಲಿ ಅದರಲ್ಲಿ ಟಿವಿಕೆ ಪಕ್ಷದ ಸಂಸ್ಥಾಪಕ ನಟ ಹಾಲಿ ಮುಖ್ಯಮಂತ್ರಿ ವಿಜಯ್, ದಳಪತಿ ವಿಜಯ್ ತಮ್ಮ ಸರ್ಕಾರದ ಬಹುಮತ ಸಾಬೀತುಪಡಿಸಿಕೊಳ್ಳಲಿಕ್ಕೆ ಕೆಲ ಪಕ್ಷದ ನಾಯಕರಿಗೆ ಪುಷ್ಪ ಸಿನಿಮಾ ಮಾದರಿಯಲ್ಲಿ ಸೋಫಾಗಳನ್ನ ಗಿಫ್ಟ್ ಕೊಟ್ರ. ಸೋಫಾ ಗಿಫ್ಟ್ ಅಂದ್ರೆ ಏನು? ಪುಷ್ಪ ಸಿನಿಮಾದಲ್ಲಿ ತನ್ನ ಪತ್ನಿಗೆ ಒಬ್ಬ ಮುಖ್ಯಮಂತ್ರಿ ಸೆಲ್ಫಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಿಟ್ಕೆ ಹೊಡೆಯೋದ್ರಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸೋಫಾಗಳಲ್ಲಿ ಹಣವನ್ನ ತುಂಬಿ ಕೊಟ್ಟು ಬರ್ತಾರೆ ಸಿನಿಮಾದ ನಟ ಅಲ್ಲು ಅರ್ಜುನ್. ಅಂಥದ್ದೇ ಧಾಟಿಯಲ್ಲಿ ತಮಿಳುನಾಡಿನ ಹಾಲಿ ಮುಖ್ಯಮಂತ್ರಿ ವಿಜಯ್, ಜೋಸೆಫ್ ವಿಜಯ್ ಸೋಫಾಗಳನ್ನ ಗಿಫ್ಟ್ ಕೊಟ್ರ. ಕಣಷ್ಟೇ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಅವರು ಹೇಳಿರೋ ಮಾತುಗಳನ್ನ ನೋಡಿದ್ರೆ ಅಂಥದ್ದೊಂದು ಅನುಮಾನ ಮೂಡುತ್ತೆ. ಆದ್ರೆ ಮೇ 13ನೇ ತಾರೀಕು ವಿಶ್ವಾಸ ಮತವನ್ನ ಸಾಬೀತುಪಡಿಸುವಲ್ಲಿ ವಿಜಯ್ ಅವರ ಸರ್ಕಾರ, ಮುಖ್ಯಮಂತ್ರಿ ವಿಜಯ್ ಸಫಲರಾಗಿದ್ದಾರೆ. ಅವರಿಗೆ 118 ಸ್ಥಾನಗಳು, 18 ಮತಗಳ ಬೆಂಬಲ ಬೇಕಿತ್ತು. ಅವರ ಸರ್ಕಾರದ ಬಳಿ ಇದ್ದದ್ದು 106. 108ರಲ್ಲಿ ಒಬ್ಬ ಶಾಸಕನಿಗೆ ಕೋರ್ಟ್ ಆದೇಶ ಮಾಡಿದ್ದು ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ, ಯಾಕಂದ್ರೆ ಒಂದು ಮತದ ಅಂತರದಿಂದ ಗೆದ್ದಿದ್ರು. ಮತ್ತೊಂದು ಕ್ಷೇತ್ರವನ್ನ ಇವರು ವಿಜಯ್ ಅವರು ರಾಜೀನಾಮೆ ಕೊಡುವ ಮೂಲಕ ಆ ಕ್ಷೇತ್ರ ಕೂಡ ತೆರವಾಗಿತ್ತು. ಅಲ್ಲಿಗೆ 106. ಉಳಿದಂತೆ ಕಾಂಗ್ರೆಸ್ 5, ಎಡಪಕ್ಷಗಳು 4, ವಿಸಿಕೆ 2, ಮುಸ್ಲಿಂ ಲೀಗ್ 2 ಮತ್ತು ಎಐಎಡಿಎಂಕೆಯ 1 ಬಣ ಸುಮಾರು 27 ಮಂದಿ ಬೆಂಬಲಿಸಿದ ಕಾರಣಕ್ಕೆ ವಿಜಯ್ ಅವರ ಸರ್ಕಾರಕ್ಕೆ 118ರ ಬದಲಿಗೆ 114 ಮತಗಳು ಸಿಕ್ಕಿತ್ತು. ವಿಶೇಷ ಅಂದ್ರೆ ಈ 114 ನಂಬರ್ ಬೆಂಬಲ ಸಿಕ್ಕಿದೆ ಅನ್ನೋದನ್ನ ತಮಿಳುನಾಡಿನ ಹಾಲಿ ಸ್ಪೀಕರ್ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರು ಸ್ಪಷ್ಟವಾಗಿ ಹೇಳುವ ಮೂಲಕ 144 ಮತಗಳ ಬೆಂಬಲ ಸಿಕ್ಕಿದೆ ವಿಶ್ವಾಸ ಮತದಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು. ಇಲ್ಲಿ ತುಂಬಾ ಮುಖ್ಯ ಅನ್ಸುವಂಥದ್ದೇನೆಂದ್ರೆ, ಎಐಎಡಿಎಂಕೆ ಪಕ್ಷದ 24 ಅಥವಾ 27 ಶಾಸಕರೇನು ವಿಜಯ್ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ರಲ್ಲ, ಅವರೆಲ್ಲರೂ ಕೂಡ ಷಣ್ಮುಗಂ ಬಣದ, ಎಡಪ್ಪಾಡಿಯವರ ಬಣದ ನಾಯಕ ಶಾಸಕರು, ಬೆಂಬಲಿಗರು. ಇದೇ ಕಾರಣಕ್ಕೋಸ್ಕರ ಈಗ ಈ 24-25 ಶಾಸಕರ ಶಾಸಕತ್ವ ರದ್ದಾಗುತ್ತಾ? ಯಾಕಂದ್ರೆ ಅವರು ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅಂತ ಸ್ಪೀಕರ್ಗೆ ದೂರು ಕೊಡೋ ಮೂಲಕ ಅವರ ವಿರುದ್ಧ ಈಗ ಅವರ ಎಐಡಿಎಂಕೆಯ ಪಕ್ಷ ಒಂದು ಕಠಿಣ ಕ್ರಮ ತಗೊಳ್ಳಿ ಅಂತ ದೂರು ಕೊಡಬಹುದು. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಆ 25 ಶಾಸಕರ ವಿಧಿ ಬರಹ ಏನಾಗಬಹುದು ಅನ್ನೋದು ಕೂಡ ನಿರ್ಣಯ ಆಗ್ಬೇಕಿದೆ. ಆದ್ರೆ ಇದೇ ಷಣ್ಮುಗಂ ಅವರ ಮನೆಗೆ ಇದೇ ವಿಜಯ್ ಅವರು ಭೇಟಿ ಕೊಟ್ಟಾಗ ಏನೆಲ್ಲ ಆಯಿತು, ಆ ಘಟನೆಯನ್ನ, ಆ ದೃಶ್ಯಗಳನ್ನ ಆಧರಿಸಿಯೇ ಉದಯನಿಧಿ ಸ್ಟಾಲಿನ್ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ರ ಅನ್ನುವಂಥದ್ದು ಇಲ್ಲಿ ಮುಖ್ಯ. ನೋಡಿ, ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಉದಯನಿಧಿ ಸ್ಟಾಲಿನ್ ಅಧಿವೇಶನದಲ್ಲಿ ಮಾತನಾಡಿದ ಉದಯನಿಧಿ ಸ್ಟಾಲಿನ್, ನೀವು ಪುಷ್ಪ ಸಿನಿಮಾದಲ್ಲಿ ತೋರಿಸುವಂತೆ ಆಡಳಿತ ನಡೆಸುತ್ತಿದ್ದೀರಿ, ನೀವು ಬದಲಾವಣೆ ಬಗ್ಗೆ ಮಾತಾಡ್ತಿದ್ದೀರಿ, ಆದ್ರೆ ಜನರು ಇದರ ಹಿಂದೆ ದೊಡ್ಡ ವಿನಿಮಯ, ಎಕ್ಸ್ಚೇಂಜ್ ನಡೆದಿದೆ ಅಂತ ಸಂಶಯ ಪಡ್ತಿದ್ದಾರೆ. ನಿಮ್ಮದು ಹೊಸ ಸರ್ಕಾರ, ಬದಲಾವಣೆಯ ಸರ್ಕಾರ ಅಲ್ಲ, ಪುಷ್ಪ ಮಾದರಿಯ ಸರ್ಕಾರ ಅಂತ ಹೇಳಿರುವಂತದ್ದು. ஒரு தலைவரோட வீட்டுக்கு ஒரு புது சோஃபா போகுது. புதுமையான ஆட்சின்னு சொன்னீங்க. இன்னைக்கு புஷ்பா பட பாணியில ஆட்சி நடந்துகிட்டு இருக்கு. ಇದಕ್ಕೆ ಏನಾದ್ರೂ ಸಾಕ್ಷ್ಯಾಧಾರಗಳಿದಾವ? ಗಿಫ್ಟ್ ನಿಜಕ್ಕೂ ಕೊಟ್ಟಿದಾರ? ಸೋಫಾ ಗಿಫ್ಟ್ ವಿಜಯ್
ಇದನ್ನ ನೋಡಿದ್ರೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಅವರ ಆರೋಪದ ಕೇಂದ್ರ ಬಿಂದು ಆಗಿರುವಂತದ್ದು ಎಐಎಡಿಎಂಕೆಯ ಸದ್ಯದ ಬಂಡಾಯ ನಾಯಕರಾದಂತಹ CV ಷಣ್ಮುಗಂ. ವಿಶೇಷ ಅಂದ್ರೆ ಇವರು ಮೇ 11ನೇ ತಾರೀಕು ವಿಜಯ್ ಅವರು ಸಾಕಷ್ಟು ನಾಯಕರ ಮನೆಗೆ, ಅದು VCK ಪಕ್ಷ ಇರಬಹುದು ಅಥವಾ DMK ಪಕ್ಷದ ನಾಯಕರ ಮನೆಗೂ ಕೂಡ, ನಿರ್ಗಮಿತ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು. ವಿಶೇಷ ಅಂದ್ರೆ ಅಲ್ಲೂ ಕೂಡ ಇದೇ ಉದಯನಿಧಿ ಸ್ಟಾಲಿನ್ ವಿಜಯ್ ಅವರಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಅದು ಪುಸ್ತಕದ ಗಿಫ್ಟ್. ಏನದು ಪುಸ್ತಕ? ಚರಿತ್ರೆಯನ್ನ ಹೇಳುವ, ಸೈದ್ಧಾಂತಿಕ ಬದ್ಧತೆಯನ್ನ ಹೇಳುವಂತಹ ಪುಸ್ತಕ ಅದಾಗಿತ್ತು. ಆದರೆ ಇಲ್ಲಿ ಸೋಫಾ ಕೊಟ್ಟಿದ್ದು ಯಾಕೆ, ಕೊಟ್ಟಿರೋದು ನಿಜಾನ ಅಂತ ನೋಡಿದ್ರೆ, ಅಂದ್ರೆ ಡೀಲ್ ಮಾಡ್ಕೊಂಡಿದ್ದಾರೆ, ವಿಶ್ವಾಸ ಮತಕ್ಕೆ ಹಣ ಹಂಚಿಕೆ ಮಾಡಿರೋ ಸಾಧ್ಯತೆ ಇದೆ ಅನ್ನೋ ಧಾಟಿಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಆರೋಪ ಮಾಡಿರುವಂಥದ್ದು. ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿರುವಂಥದ್ದು, ಒಂದಷ್ಟು ಟ್ವೀಟ್ಗಳು ಕೂಡ, ಎಕ್ಸ್ ಖಾತೆಯ ಬರಹಗಳು ಕೂಡ ಇದನ್ನೇ ಹೇಳ್ತಿರುವಂಥದ್ದು. ಇದೇ ಎಐಎಡಿಎಂಕೆಯ ನಾಯಕ ಷಣ್ಮುಗಂ ಅವರ ಮನೆಗೆ ವಿಜಯ್ ಅವರು ಭೇಟಿ ಕೊಡೋ ಸಂದರ್ಭದಲ್ಲೇ ದೊಡ್ಡದೊಂದು ಸೋಫಾ ಹೋಗುತ್ತೆ, ಅವ್ರ ಮನೆಗೆ ಹೋಗುತ್ತೆ. ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಇದಿಷ್ಟೇ ಅಲ್ಲ, VCK ಬಿಡುದಲೈ ಚಿರತೆಗಳ ಕಚ್ಚಿಯ ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟಾಗ ವಿಜಯ್ ಅವರು ಅಲ್ಲೂ ಕೂಡ ಇಂಥದ್ದೇ ಸೋಫಾ ಒಂದು ಒಳ ಹೋಗುವ, ಕಚೇರಿಯ ಹೊಳ ಹೋಗುವ, ಅದು ವಿಜಯ್ ಅವರು ಬಂದಾಗ್ಲೇನೆ ಕಾಣಿಸುತ್ತೆ. ಹಾಗಿದ್ರೆ ವಿಜಯ್ ಅವರು ಅವರ ಸರ್ಕಾರಕ್ಕೆ ಬಹುಮತ ಪಡಿಲಿಕ್ಕೆ, ವಿಶ್ವಾಸ ಮತ ಸಂದರ್ಭದಲ್ಲಿ ಹೆಚ್ಚು ಮತಗಳು ಬೀಳುವಂತೆ ನೋಡ್ಕೊಳ್ಳಿಕ್ಕೆ ಸೋಫಾದ ಮೂಲಕ ಅಲ್ಲು ಅರ್ಜುನ್ ಪುಷ್ಪಾ ಮಾದರಿಯಲ್ಲಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ಒಂದು ಅನುಮಾನ. ಆದ್ರೆ ಉದಯನಿಧಿ ಸ್ಟಾಲಿನ್ ಅವರ ಇದೇ ಹೇಳಿಕೆಗೆ ವಿಜಯ್ ಅವರು ತುಂಬಾ ಖಡಕ್ ಆಗಿ ಆನ್ಸರ್ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಹೇಳ್ತಾರೆ ನೋಡಿ, ಹೇಳ ಹೆಸರಿಲ್ಲದೆ ಹೋಗಿರುವಂತಹ ಮತ್ತು ಅತಿ ಕಡಿಮೆ ಸ್ಥಾನಗಳನ್ನು ಗೆದ್ದಿರುವಂತಹ DMK ಹತಾಶೆಯಿಂದ ಈ ರೀತಿ ಹೇಳ್ತಿದೆ. ನಮ್ಮದು ಮ್ಯಾಜಿಕಲ್ ನಂಬರ್ ಅಲ್ಲ, ಮಿರಾಕಲ್ ನಂಬರ್ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಮ್ಮದು ಬದಲಾವಣೆಯ ಸರ್ಕಾರ. 1999ರಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ನಂತರ ಮಂತ್ರಿ ಸ್ಥಾನಕ್ಕಾಗಿ ಚೌಕಾಶಿ ಮಾಡಿದ್ದನ್ನ ಜನ ಇನ್ನೂ ಮರ್ತಿಲ್ಲ. ನಾವು ಯಾರೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವವರಲ್ಲ, ಬದಲಾವಣೆ ಮತ್ತು ಸವಾಲುಗಳನ್ನು ನಂಬಿ ರಾಜಕೀಯಕ್ಕೆ ಬಂದವರು. ನಮ್ಮದು ಡೀಸೆಂಟ್ ರಾಜಕೀಯ, ಅದನ್ನ ತಮಿಳುನಾಡು ನೋಡ್ತಿದೆ ಅಂತಲೂ DMK ನಾಯಕರನ್ನ, ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಮುಖ್ಯಮಂತ್ರಿ ವಿಜಯ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೋಫಾ ಹೋಗಿದ್ದು ಬಂದಿದ್ದು ಕಾಕತಾಳೀಯ ಇರಬಹುದು, ಅಥವಾ ಸ್ಟಾಲಿನ್ ಅವರ ಮಾತುಗಳಲ್ಲಿ ಒಂದಷ್ಟು ಸತ್ಯ ಇದ್ದಿರಬಹುದು. ಆದ್ರೆ ಒಂದೊಂದು ಸತ್ಯ, ಷಣ್ಮುಗಂ ಅವರ ಬಣದ 25 ಶಾಸಕರು ವಿಪ್ ಜಾರಿಯಾಗಿದ್ರು ಕೂಡ ಅವ್ರ ಪಕ್ಷದ AIADMKದು ಯಾಕೆ ಬೆಂಬಲಿಸಿದ್ರು? ಪರೋಕ್ಷ ಬೆಂಬಲ ಅಂತೂ ಘೋಷಣೆ ಮಾಡಬಹುದಿತ್ತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸೋ VCKನೋ ಎಡಪಕ್ಷಗಳು ಕೈ ಕೊಟ್ಬಿಟ್ರೆ ಇನ್ನೊಂದು ಪಕ್ಷ ಆಪ್ಷನ್ B ಆಗಿ ಬೆಂಬಲಿಸುವಂತದ್ದಿರ್ಲಿ ಅಂತ ಒಂದು ಒಳಗೇಮ್ ಏನಾದ್ರೂ ನಡೆದಿರಬಹುದಾ ಅನ್ನುವಂಥದ್ದು ಕೂಡ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ. ಒಂದತ್ತು ಸತ್ಯ, ಸಂಘಟನೆ ಇಲ್ಲದ ವರ್ಚಸ್ಸು, ಆಧಾರವಿಲ್ಲದ ಕಟ್ಟಡದ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಯಾವಾಗ ಬೇಕಾದ್ರೂ ಬಿದ್ದು ಹೋಗಬಹುದು. ಆ ಕಾರಣಕ್ಕೋಸ್ಕರನೇ ಕ್ಲೀನ್ ಇಮೇಜ್, ವ್ಯಕ್ತಿತ್ವವನ್ನ, ಮುಖ್ಯಮಂತ್ರಿ ಸ್ಥಾನವನ್ನ ಪ್ರದರ್ಶಿಸುವ ಜೊತೆಗೆ ಅವರು ಸಂಘಟನೆಯತ್ತ ಹೆಚ್ಚು ಶಕ್ತಿಯನ್ನ ಮತ್ತು ಯುಕ್ತಿಯನ್ನ ತೋರಬೇಕಿದೆ, ಅದಕ್ಕೆ ಪೂರೈಸಬೇಕಿದೆ, ಒದಗಿಸಬೇಕಿದೆ. ಅದು ವಿಜಯ್ ಅವರು. ಅವರ ಅತಿ ದೊಡ್ಡ ಅಭಿಮಾನಿ ಬಳಗವನ್ನೇ ಅವರು ಸಂಘಟನೆಯನ್ನಾಗಿ ಸರಿಯಾದ ರೀತಿಯಲ್ಲಿ ತಿದ್ದಿ ತೀಡಿ ರೆಡಿ ಮಾಡಿಕೊಳ್ಳದಿದ್ರೆ ಸಂಘಟನೆ ಇಲ್ಲದ ವರ್ಚಸ್ಸು ಯಾವಾಗ ಬೇಕಾದ್ರೂ ಬಿದ್ದೋಗ್ಬಹುದು. ಅದೇ ಸಂಘಟನೆಯ ಬಿಗಿಯಾದ ಗಟ್ಟಿಯಾದ ತಳಹದಿಯ ಮೇಲೆ ಇವರ ವರ್ಚಸ್ಸು ಬೆಳೆದ್ರೆ ವಿಜಯ್ ಅವರದ್ದು, ಅವರನ್ನು ಮುಖ್ಯಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಇಲ್ಲಿ ಸೋಫಾಗಳನ್ನ ತಂದ್ಕೊಟ್ರೋ ಅಥವಾ ಯಾರೋ ಆ ಸಂದರ್ಭಕ್ಕೆ ಅವ್ರ ಮನೆಗೆ ತರಿಸ್ಕೊಂಡ್ರೋ ಸ್ಟಾಲಿನ್ ಅವರು, ಉದಯನಿಧಿ ಸ್ಟಾಲಿನ್ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ, ವಿಶ್ವಾಸ ಮತಕ್ಕೆ ಡೀಲ್ ಆಗಿದೆ ಅಂತ. ಆದ್ರೆ ನಾವು ಡೀಲ್ ಮಾಡ್ಕೊಳ್ಳೋರಲ್ಲ, ಯಾಕಂದ್ರೆ ಅವರು ಇದೇ AIADMKಯನ್ನ ವೇದಿಕೆಗಳಲ್ಲಿ ತಮ್ಮ ಶತ್ರುಗಳಲ್ಲೊಬ್ಬ ಒಂದು ಪಕ್ಷ ಅಂತೇನೆ ವಿಜಯ್ ಅವರು ಉಲ್ಲೇಖಿಸಿದ್ರು, ಮಾಡಬಾರ್ದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂಥವರ ಜೊತೆಯಲ್ಲಿ ಕೈ ಜೋಡಿಸ್ತಿರುವಂತಹ ಸಂದರ್ಭದಲ್ಲಿ ಇಂಥ ಆರೋಪ ಬರುತ್ತೆ.
ಆದ್ರೆ ಈ ಆರೋಪದ ಸತ್ಯಾಸತ್ಯತೆ ಏನು? ಅವರದ್ದೇ ಸರ್ಕಾರ ಇದೆ, ತನಿಖೆ ಮಾಡಿಸಬಹುದು. ಅಥವಾ ಇದೊಂದು ಸಣ್ಣ ಆರೋಪ, ಟೀಕೆ, ರಾಜಕೀಯ ಟೀಕೆ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಪ್ರತಿ ಟೀಕೆಯನ್ನು ಉತ್ತರವನ್ನು ಖಡಕ್ ಆಗಿ ಕೊಟ್ಟು ನಿಲ್ಲಿಸಬಹುದು. ಆದ್ರೆ ಪುಷ್ಪಾ ಮಾದರಿಯ ಸರ್ಕಾರ ಅನ್ನುವಂತಹ ಮೊದಲ ಕಳಂಕ, ಗಂಭೀರ ಕಳಂಕವನ್ನ ವಿಜಯ್ ಅವರ ಸರ್ಕಾರ ಅಚ್ಚುಕಟ್ಟಾಗಿ ಅಳಿಸಿಕೊಳ್ಳದೆ ಹೋದರೆ ಕ್ಲೀನ್ ಇಮೇಜ್ ವಿಜಯ್ ಅವರ ವ್ಯಕ್ತಿತ್ವಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಂದೊಂದೇ ಕಲ್ಲನ್ನು ಬೀರೇ ಬರ್ತಾರೆ. ನಿಜಕ್ಕೂ ಇಲ್ಲಿ ಡೀಲ್ ಆಗಿರಬಹುದು ಅನ್ಸುತ್ತಾ? ಕಮೆಂಟ್ ಮಾಡಿ.